Hi everyone, welcome to Study Zone. As you know, we are continuing the series of the MTS previous year question paper. Today's is a fifth shift ಅಂದರೆ 1/10/2024 ಅಲ್ಲಿ ನಡೆದಿರುವಂತಹ ಪೇಪರ್ನ ಇವತ್ತಿನ ಕ್ಲಾಸಲ್ಲಿ ಇಂಗ್ಲೀಷ್ ಪಾರ್ಟ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್, ಸೆಲೆಕ್ಟ್ ದ ವರ್ಡ್ ದಟ್ ಹ್ಯಾಸ್ ದ ಸೇಮ್ ಮೀನಿಂಗ್ ಅಂದರೆ ಸಿನಾನಿಮ್ ಕೇಳಿದ್ದಾರೆ. ಅಂಡರ್ಲೈನ್ ಮಾಡಿರೋ ವರ್ಡ್ಗೆ ಸಿನಾನಿಮ್ ಕೇಳಿದ್ದಾರೆ. ಶಿ ಆಕ್ಸಿಸ್ಡ್ her sister of being a vindictive when she was trying to defame her. ಏನಿದು ವಿಂಡಿಕ್ಟಿವ್ ಅಂತಂದರೆ ಅಂದರೆ ಪ್ರತೀಕಾರ, ರಿವೆಂಜ್ ಅಂತ ಬರುತ್ತೆ. ಇದಕ್ಕೆ ಸಿನಾನಿಮ್ ವರ್ಡ್ ಕೇಳಿದ್ದಾರೆ. ವಿಂಡಿಕ್ಟಿವ್ ಅಂದರೆ ಏನು? ಪ್ರತೀಕಾರ, ರಿವೆಂಜ್. ನೆಕ್ಸ್ಟು ವಿಜಿಲೆಂಟ್ ಅಂದರೆ ಏನು? ಅಲರ್ಟ್, ಜಾಗೃತವಾಗಿರುವುದು ಅಂತ ಬರುತ್ತೆ. ನೆಕ್ಸ್ಟ್ ರಿವೆಂಜ್ಫುಲ್ ಅಂತಂದರೆ ಅದಕ್ಕೆ ಡೈರೆಕ್ಟ್ ಸಿನಾನಿಮ್ ಆಗುತ್ತೆ. ಸೊ ರೈಟೇಷಸ್ ಅಂದರೆ ಏನು ಮೀನಿಂಗ್ ಬರುತ್ತೆ? ಟ್ರೂ ಒನ್, ಪ್ರಾಮಾಣಿಕ ಅಂತ ಬರುತ್ತೆ. ವೆನರೆಬಲ್ ಅಂದರೆ ಪೂಜನೀಯ ಅಂತೀವಲ್ಲ ಅದು. ಸೊ ಇಲ್ಲಿ ಡೈರೆಕ್ಟ್ ಸಿನಾನಿಮ್ ಯಾವ್ದು ಬರುತ್ತೆ? ವಿಂಡಿಕ್ಟಿವ್ ಅಂದರೆ ಏನು ಹೇಳಿದೆ ನಾನು? ಪ್ರತೀಕಾರ ಅಂದರೆ ರಿವೆಂಜ್ಫುಲ್. ಸೊ ಇಲ್ಲಿ ಆಪ್ಷನ್ ಬಿ ಅಲ್ಲಿ ಕೂಡ ರಿವೆಂಜ್ ಇದೆ. ಸೊ ಕೊಟ್ಟಿರೋ ಅಂಡರ್ಲೈನ್ ವರ್ಡಿಗೆ ಸಿನಾನಿಮ್ ಯಾವುದು ಅಂದರೆ ಆಪ್ಷನ್ ಬಿ. Select the most appropriate option to fill in the blank. My grandparents live in a beautiful house dash the countryside. ಯಾವ ಪ್ರಿಪೋಸಿಷನ್ ಕೇಳಿದ್ದಾರೆ? ಇನ್ ದ ಕಂಟ್ರಿ ಸೈಡ್, ಆನ್ ದ ಕಂಟ್ರಿ ಸೈಡ್, ಆನ್ ಟು ದ ಕಂಟ್ರಿ ಸೈಡ್, ಅಟ್ ದ ಕಂಟ್ರಿ ಸೈಡ್ ಅಂದರೆ ಯಾವ ಪ್ರಿಪೋಸಿಷನ್ ಕರೆಕ್ಟ್ ಆಗುತ್ತೆ? ಇಟ್ ಈಸ್ ಅ ಆಪ್ಷನ್ ಎ ಅಂದರೆ ಇನ್ ದ ಕಂಟ್ರಿ ಸೈಡ್. ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಲಿವ್ ಇನ್ ಅ ಬ್ಯೂಟಿಫುಲ್ ಹೌಸ್ ಇನ್ ದ ಕಂಟ್ರಿ ಸೈಡ್. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ ಎ. ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್ ದ ಅಂಡರ್ಲೈನ್ ಪಾರ್ಟ್ ಕಂಟೈನ್ಸ್ ಆನ್ ಎರರ್. ಆಲ್ಟರ್ನೇಟ್ ಟು ದ ಅಂಡರ್ಲೈನ್ ಪಾರ್ಟ್ ಆರ್ ಗಿವನ್ ಆಸ್ ಆಪ್ಷನ್ಸ್. ಸೆಲೆಕ್ಟ್ ದ ಕರೆಕ್ಟ್ ಆಲ್ಟರ್ನೇಟಿವ್. ಕೊಟ್ಟಿರೋ ಆಪ್ಷನ್ ಅಂಡರ್ಲೈನ್ ಮಾಡಿದಾರಲ್ಲ ಅದರಲ್ಲಿ ಎರರ್ ಇದೆ. ಕೊಟ್ಟಿರೋ ಆಪ್ಷನ್ ಯಾವುದು ಮ್ಯಾಚ್ ಆಗುತ್ತೆ ಅಂತ ಕೇಳಿದ್ದಾರೆ. ದ ಚಿಲ್ಡ್ರನ್ ವರ್ ಮೆರಿ ದೆನ್ ಯೂಶುವಲಿ ಆನ್ ಸಂಡೇ. ಇದಕ್ಕೆ ಕೊಟ್ಟಿರೋ ಆಪ್ಷನಲ್ಲಿ ಯಾವುದಾಗುತ್ತೆ? ಮೋರ್ ಮೆರಿಯರ್, ದ ಮೆರಿಯೆಸ್ಟ್, ಮೆರಿಯೆಸ್ಟ್, ಮೆರಿಯರ್. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಇಲ್ಲಿ ನಾನು ಹೇಳಿದ್ದೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಆಗ ಪಾಸಿಟಿವ್, ಕಂಪ್ಯಾರೇಟಿವ್ ಮತ್ತು ಸೂಪರ್ಲೇಟಿವ್. ಇಲ್ಲಿ ದೆನ್ ಎಲ್ಲಿ ಬರುತ್ತೆ? ಕಂಪ್ಯಾರೇಟಿವ್ ಅಲ್ಲಿ ಬರುತ್ತೆ. ದೆನ್ ಬಂದಾಗ ಆಟೋಮೆಟಿಕಲಿ ಏನಾಗುತ್ತೆ? ಅದ್ರ ಜೊತೆಗೆ ER ಅನ್ನೋ ವರ್ಡ್ ಬರುತ್ತೆ. ಅಂದರೆ ದ ಚಿಲ್ಡ್ರನ್ ವರ್ ಮೆರಿಯರ್ ದ್ಯಾನ್ ಯೂಶುವಲ್ ಆನ್ ಸಂಡೇ ಅಂದರೆ ER ER ಎಲ್ಲಿದೆ? ಸೆಕೆಂಡ್ ಆಪ್ಷನ್ ಇಲ್ಲ, ಥರ್ಡ್ ಆಪ್ಷನ್ ಇಲ್ಲ. ಸೊ ಸೆಕೆಂಡ್ ಮತ್ತು ಥರ್ಡ್ ಆಪ್ಷನ್ ಎಲ್ಲಿ ಮ್ಯಾಟ್ ಆಯಿತು? ಕೊಟ್ಟಿರೋ ಎ ಮತ್ತು ಡಿ ಉಳಿದಿರುತ್ತೆ, ಅದು ಎ ಮತ್ತು ಡಿ. ಇಲ್ಲಿ ಮೋರು ಯಾವಾಗ ಯೂಸ್ ಆಗುತ್ತೆ? ಯಾವಾಗ ನಾವು ERನ ಯೂಸ್ ಮಾಡೋಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ ನಾವು ಮೋರ್ ಅನ್ನೋ ವರ್ಡ್ನ ಯೂಸ್ ಅಂದರೆ ಇಂಟೆಲಿಜೆಂಟ್, ಇಂಟೆಲಿಜೆಂಟರ್ ಅಂತ ಯೂಸ್ ಮಾಡ್ತೀವ? ಇಲ್ಲ, ಆವಾಗ ನಾವು ಮೋರ್ ಇಂಟೆಲಿಜೆಂಟ್, ಮೋಸ್ಟ್ ಇಂಟೆಲಿಜೆಂಟ್ ಅಂತ ಯೂಸ್ ಮಾಡ್ತೀವಿ. ಸೊ ಯಾವ ಸಂದರ್ಭದಲ್ಲಿ ER ಅನ್ನೋ ವರ್ಡ್ನ ನಾವು ಆ್ಯಡ್ ಮಾಡೋಕ್ಕಾಗಲ್ಲ ಆವಾಗ ನಾವು ಮೋರ್ ಮತ್ತು ಮೋಸ್ಟ್ನ ಯೂಸ್ ಮಾಡ್ತೀವಿ. ಎಲ್ಲಿ ERನ ಆ್ಯಡ್ ಮಾಡೋಕ್ಕಾಗುತ್ತೆ ಅಲ್ಲಿ ನಾವು ಮೋರ್ ಅನ್ನೋ ವರ್ಡ್ನ ಯೂಸ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಮೋರು ಯೂಸ್ ಆಗಲ್ಲ. ಇದು ಕೂಡ ಎಲ್ಮೆಂಟ್ ಆಯಿತು. ಉಳಿದಿದ್ದೆ ಅದು? ಉಳಿದಿದ್ದು ಆಪ್ಷನ್ ಡಿ, ER ಅಂದರೆ ದ ಚಿಲ್ಡ್ರನ್ ವರ್ ಮೆರಿಯರ್ ದೆನ್ ಯೂಶುವಲ್ ಆನ್ ಅ ಸಂಡೇ. ಅರ್ಥ ಆಯ್ತಲ್ವಾ? ದ್ಯಾನ್ ಬಂದಾಗ ERನ ಆ್ಯಡ್ ಮಾಡ್ತೀವಿ, ಜೊತೆಗೆ ಮೋರ್ ಯಾವಾಗ ಆ್ಯಡ್ ಮಾಡ್ತೀವಿ? ಯಾವ ವರ್ಡಿಗೆ ER ಮತ್ತು EST ಅಂದರೆ ಈಗ ಇಂಟೆಲಿಜೆಂಟ್, ಮೋರ್ ಇಂಟೆಲಿಜೆಂಟ್, ಮೋಸ್ಟ್ ಇಂಟೆಲಿಜೆಂಟ್ ಅಂದರೆ ESTನ ಆ್ಯಡ್ ಮಾಡೋಕ್ಕೆ ಆಗಲ್ಲ ಅಂಥ ಸಂದರ್ಭದಲ್ಲಿ ನಾವು ಮೋರ್ ಮತ್ತು ಮೋಸ್ಟ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸ್ಟ್ರಾಂಗರ್, ಸ್ಟ್ರಾಂಗೆಸ್ಟ್. ಇಲ್ಲಿ ER ESTನ ಆ್ಯಡ್ ಮಾಡೋಕ್ಕಾಗುತ್ತೆ, ಆವಾಗ ನಾವು ಮೋರ್ನ ಯೂಸ್ ಮಾಡೋಕ್ಕಲ್ಲ. ಮೋರ್ ಸ್ಟ್ರಾಂಗರ್ ಅಂತ ಯೂಸ್ ಮಾಡಲ್ಲ, ಸ್ಟ್ರಾಂಗರ್ ದೆನ್ ಸ್ಟ್ರಾಂಗೆಸ್ಟ್ ಅಂತ ಯೂಸ್ ಮಾಡ್ತೀನಿ. ಅರ್ಥ ಆಯ್ತಲ್ವಾ? ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಡಿ. Select the most appropriate option to substitute the underlined segment in a given sentence. They looked out the matter and found the root cause of the problem. They looked out of the matter and found. ಇದು ಕರೆಕ್ಟ್ ಇದೆನಾ? ಕೊಟ್ಟಿರೋ ಆಪ್ಷನಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ? ಲುಕ್ಡ್ ಆಫ್ ದ ಮ್ಯಾಟರ್ ಅಂಡ್ ಫೌಂಡ್, ಲುಕ್ಡ್ ಅಂಟಿಲ್ ದ ಮ್ಯಾಟರ್ ಫೌಂಡ್, ಲುಕ್ಡ್ ಅನ್ಲೆಸ್ ದ ಮ್ಯಾಟರ್ ಅಂಡ್ ಫೌಂಡ್, ಲುಕ್ಡ್ ಇಂಟು ದ ಮ್ಯಾಟರ್ ಅಂಡ್ ಫೌಂಡ್. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ?
ಎರರ್ ಎಲ್ಲಿದೆ? ಇಟ್ ಕಂಟೆನ್ಸ್ ಅ ಎರರ್ ಇನ್ ದ ಪ್ರೇಸ್ ಲುಕ್ಡ್ ಔಟ್. ಇಲ್ಲಿ ಎರರ್ ಇದೆ. ಇದರ ಬದಲು ನಾವು ಏನು ಯೂಸ್ ಮಾಡ್ಬೋದು? ದ ಮ್ಯಾಟರ್ ಕರೆಕ್ಟ್ ಪ್ರೇಸ್ ಯಾವ್ದು ಬರುತ್ತೆ? ಇಟ್ ಶುಡ್ ಬಿ ಲುಕ್ಡ್ ಇನ್ ಟು ದ, ಅಂದರೆ ಆಪ್ಷನ್ 4 ಬರುತ್ತೆ. ಏನಿದು ಲುಕ್ಡ್ ಇನ್ ಟು ದ ಮ್ಯಾಟರ್ ಅಂತಂದರೆ ಇನ್ವೆಸ್ಟಿಗೇಷನ್ ಮಾಡೋದು. ದೆ ಲುಕ್ಡ್ ಇನ್ ಟು ದ ಮ್ಯಾಟರ್ ಆ್ಯಂಡ್ ಫೌಂಡ್ ದ ರೂಟ್ ಕೇಸ್ ಆಫ್ ದ ಪ್ರಾಬ್ಲಮ್. ಅಂದರೆ ಏನು ಪ್ರಾಬ್ಲಮ್ ಇದೆಯಲ್ಲ ಅದ್ರದ್ದು ರೂಟ್ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂತ ಮೀನಿಂಗ್ ಬರುತ್ತೆ. ಸೊ ಲುಕ್ಡ್ ಔಟ್ ಬದಲಿ ನಾವು ಲುಕ್ಡ್ ಇನ್ ಟು ಅಂತ ಪ್ರೇಸಲ್ ವರ್ಬು ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 4. ಸೆಲೆಕ್ಟ್ ದ ಆಪ್ಷನ್ ದಟ್ ಎಕ್ಸ್ಪ್ರೆಸ್ ದ ಗಿವನ್ ಸೆಂಟೆನ್ಸ್ ಇನ್ ಅ ಫ್ಯೂಚರ್ ಟೆನ್ಸಲ್ಲಿ ಕೊಟ್ಟಿರೋ ಸೆಂಟೆನ್ಸ್ ಯಾವುದು ಕರೆಕ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಸಿನ್ಸ್ ನೆಕ್ಸ್ಟ್ ಫ್ರೈಡೇ ದ ಟೀಮ್ ಆಫ್ 3 ಮೆಂಬರ್ಸ್ ಹ್ಯಾವ್ ಬೀನ್ ಟ್ರ್ಯಾಕಿಂಗ್ ದ ಎನಿಮಲ್. ಈ ಕೊಟ್ಟಿರೋ ಸೆಂಟೆನ್ಸ್ನ ನಾವು ಫ್ಯೂಚರ್ ಟೆನ್ಸಿಗೆ ಕನ್ವರ್ಟ್ ಮಾಡಬೇಕು. ನಿಮಗೆ ಆಟೋಮೆಟಿಕಲಿ ಮೈಂಡಿಗೆ ಬರಬೇಕು. ಫ್ಯೂಚರ್ ಟೆನ್ಸ್ ಅಂದರೆ ನಾವು ಏನು ಯೂಸ್ ಮಾಡ್ತೀವಿ? ಮಾಡಲ್ ಆಕ್ಸಿಲರೀಸ್ ಅಂದರೆ ವಿಲ್, ಕ್ಯಾನ್, ಈ ಥರ ವರ್ಡ್ನ ಯೂಸ್ ಮಾಡ್ತೀವಿ. ಯಾವ ಸೆಂಟೆನ್ಸಲ್ಲಿ ಇದು ಇದೆ ದಟ್ ಈಸ್ ಅ ಫ್ಯೂಚರ್ ಟೆನ್ಸ್. ಫಸ್ಟ್ ಆಪ್ಷನಲ್ಲಿ ಏನಿದೆ? ಫ್ರಮ್ ನೆಕ್ಸ್ಟ್ ಫ್ರೈಡೇ ದ ಟೀಮ್ ಆಫ್ 3 ಮೆಂಬರ್ಸ್ ಆರ್ ಟ್ರ್ಯಾಕಿಂಗ್ ದ ಎನಿಮಲ್. ಇಲ್ಲಿ ಇದು ಫ್ಯೂಚರ್ ಟೆನ್ಸ್ ಅನಿಸುತ್ತಾ? ನೋ, ಇದು ಕೂಡ ರಾಂಗ್ ಆಯಿತು. ಸಿನ್ಸ್ ದ ಲಾಸ್ಟ್ ಫ್ರೈಡೇ ದ ಟೀಮ್ ಆಫ್ 3 ಮೆಂಬರ್ಸ್ ಹ್ಯಾಡ್ ಟ್ರ್ಯಾಕ್ಡ್ ದ ಎನಿಮಲ್ಸ್. ಇಲ್ಲಿ ಹ್ಯಾಡ್ ಯೂಸ್ ಮಾಡಿದೆ ಅಂದರೆ ಪಾಸ್ಟ್ ಟೆನ್ಸ್ ಬರುತ್ತೆ ಇದು. ಫ್ರಮ್ ದ ನೆಕ್ಸ್ಟ್ ಫ್ರೈಡೇ ದ ಟೀಮ್ ಆಫ್ 3 ಮೆಂಬರ್ಸ್ ಹ್ಯಾವ್ ಬೀನ್, ಇದು ಪಾಸ್ಟ್ ಪರ್ಫೆಕ್ಟ್ ಬರುತ್ತೆ. ಸೊ ಇದು ಕೂಡ ಫ್ಯೂಚರ್ ಟೆನ್ಸ್ ಅಲ್ಲ. ನೆಕ್ಸ್ಟ್ ಏನಿದೆ? ಫ್ರಮ್ ನೆಕ್ಸ್ಟ್ ಫ್ರೈಡೇ ದ ಟೀಮ್ ಆಫ್ 3 ಮೆಂಬರ್ಸ್ ವಿಲ್ ಬಿ ಟ್ರ್ಯಾಕಿಂಗ್ ದ ಎನಿಮಲ್. ಇಲ್ಲೇನು ಯೂಸ್ ಮಾಡಿ? ವಿಲ್ ಬಿ, ಫ್ಯೂಚರ್ ಟೆನ್ಸ್ ಇದೆ. ವಿಲ್ ಎಲ್ಲಿ ಬರುತ್ತೆ? ಫ್ಯೂಚರ್ ಟೆನ್ಸಲ್ಲಿ ಬರುತ್ತೆ. ಸೊ ಫ್ಯೂಚರ್ ಟೆನ್ಸಿಗೆ ಕನ್ವರ್ಟ್ ಮಾಡಿದರೆ ಯಾವ್ದು ಬರುತ್ತೆ? ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ಅ ಹೈಲೈಟೆಡ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್. ಅಂದರೆ ಕೊಟ್ಟಿರೋ ಸೆಂಟೆನ್ಸಲ್ಲಿ ಹೈಲೈಟ್ ಮಾಡಿರೋ ವರ್ಡ್ಗೆ ಆಂಟೋನಿಮ್ ಕೇಳಿದ್ದಾರೆ. ಅಗ್ಲಿಟಿ. ಏನಿದು ಅಗ್ಲಿಟಿ ಅಂತಂದರೆ ಮೂವ್ ಕ್ವಿಕ್ಲಿ, ಈಸಿಯಾಗಿ ಮೂವ್ ಆಗೋಕ್ಕೆ ಆಗುತ್ತಲ್ಲ, ಅದನ್ನು ನಾವು ಅಗ್ಲಿಟಿ ಅಂತ ಕರಿತೀವಿ. ಸೊ ಇದಕ್ಕೆ ಆಂಟೋನಿಮ್ ಕೇಳಿದ್ದಾರೆ. ನಿಬ್ಬಲ್ನೆಸ್. ಏನಿದು ನಿಬ್ಬಲ್ನೆಸ್? ಅಂದರೆ ಕ್ವಿಕ್, ಅಂದರೆ ಸೇಮ್ ಮೀನಿಂಗ್, ಕ್ವಿಕ್ ಆಗಿ ಈಸಿಯಾಗಿ ಮೂವ್ ಆಗುತ್ತೆ ಅಂತ ಮೀನಿಂಗ್ ಬರುತ್ತೆ. ಬಟ್ ಅವರು ಅಪೋಸಿಟ್ ಕೇಳಿದ್ದಾರೆ. ಪ್ರೋವೆಸ್. ಏನಿದು ಪ್ರೋವೆಸ್? ಅಂದರೆ ಶೌರ್ಯ, ಬ್ರೇವ್ ಅಂತ ಮೀನಿಂಗ್ ಬರುತ್ತೆ. ಫ್ಲೆಕ್ಸಿಬಿಲಿಟಿ ಅಂದರೆ ಈಸಿಯಾಗಿ ಬೆಂಡ್ ಆಗೋದಕ್ಕೆ ನಾವು ಫ್ಲೆಕ್ಸಿಬಿಲಿಟಿ ಅಂತ ಕರಿತೀವಿ. ನೆಕ್ಸ್ಟು ಸ್ಟಿಫ್ನೆಸ್ ಅಂದರೆ ಲ್ಯಾಕ್ ಆಫ್ ಫ್ಲೆಕ್ಸಿಬಿಲಿಟಿ, ಅಂದರೆ ಜಲ್ದಿ ಬೆಂಡ್ ಆಗಲ್ಲ. ಡಿಫ್ರೆಂಟ್ ಇನ್ ಮೂಮೆಂಟ್ ಅಂತಂದರೆ ಅದು ಜಲ್ದಿ ಬೆಂಡ್ ಆಗಲ್ಲ, ಮೂಮೆಂಟ್ ಇರಲ್ಲ, ಸ್ಟಿಫ್ ಆಗಿ ಸ್ಥಿರವಾಗಿ ಇರುತ್ತೆ. ಅದನ್ನು ನಾವು ಸ್ಟಿಫ್ನೆಸ್ ಅಂತ ಕರಿತೀವಿ. ಇಲ್ಲಿ ಅಗ್ಲಿಟಿ ಅಂತಂದ್ರೇನು? ಈಸಿಯಾಗಿ ಮೂವ್ ಆಗುತ್ತೆ, ಮೂಮೆಂಟ್ ಆಗುತ್ತೆ ಅಂತ ಮೀನಿಂಗ್ ಬರುತ್ತೆ. ಕ್ವಿಕ್ಕಾಗಿ ಮೂವ್ ಆಗುತ್ತೆ. ಸ್ಟಿಫ್ನೆಸ್ ಅಂದರೆ ಈಸಿಯಾಗಿ ಮೂಮೆಂಟ್ ಆಗಲ್ಲ, ಸ್ಟಿಫ್ ಆಗಿರುತ್ತೆ ಅಂತ ಬರುತ್ತೆ. ಸೊ ಇದಕ್ಕೆ ಅಪೋಸಿಟ್ ವರ್ಡ್ ಯಾವುದು ಬರುತ್ತೆ ಅಂತಂದರೆ ಅಗ್ಲಿಟಿಗೆ ಅಂಡರ್ಲೈನ್ ಮಾಡಿರೋ, ಅಂದರೆ ಹೈಲೈಟ್ ಮಾಡಿರೋ ವರ್ಡಿಗೆ ಆಪ್ಷನ್ ಡಿ ಸ್ಟಿಫ್ನೆಸ್ ಅಂತ ಬರುತ್ತೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ಅ ಗಿವನ್ ಇಡಿಯಮ್. ಇಡಿಯಮ್ದು ಮೀನಿಂಗ್ ಕೇಳಿದ್ದಾರೆ. ಆ್ಯಪಲ್ ಆಫ್ ಅ ಒನ್ಸ್ ಐಸ್. ಏನಿದು ಆ್ಯಪಲ್ ಆಫ್ ಅ ಒನ್ಸ್ ಐಸ್ ಇಡಿಯಮ್ದು ಮೀನಿಂಗು ಅಂತಂದರೆ ಏನಿದು? ಸಮ್ವನ್ ಆರ್ ಸಮಥಿಂಗ್ ದಟ್ ಈಸ್ ಚೆರಿಶ್ಡ್, ಅಂದರೆ ಹೈಲಿ ವ್ಯಾಲ್ಯೂಯೇಬಲ್. ಆ್ಯಪಲ್ಸ್ ಆನ್ ಅ ಒನ್ ಐಸ್ ಅಂತಂದರೆ ಸಮಥಿಂಗ್ ದಟ್ ಈಸ್ ಹೈಲಿ ವ್ಯಾಲ್ಯೂಡ್ ಅಂತ ಬರುತ್ತೆ. ವೆರಿ ಡೊಕಾಸಿಲ್, ವೆರಿ ಸ್ಟ್ರಾಂಗ್, ವೆರಿ ಪ್ರೀಷಿಯಸ್, ವೆರಿ ಸ್ಟ್ರಬಾರ್ನ್. ಯಾವುದು ಬರುತ್ತೆ? ವ್ಯಾಲ್ಯೂಯೇಬಲ್ ಅಂದ್ರೇನು? ಅಮೂಲ್ಯವಾದದ್ದು, ಅಂದರೆ ಪ್ರೀಷಿಯಸ್, ವೆರಿ ಪ್ರೀಷಿಯಸ್. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ ಸಿ. ಸೆಲೆಕ್ಟ್ ದ ಸೆಂಟೆನ್ಸ್ ವಿತ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಯೂಸ್ ಆಫ್ ಅ ಪ್ರಿಪೋಸಿಷನ್. Select the sentence with the most appropriate use of a preposition. Ritu slept all in the history class. Ritu slept all through the history class. Ritu slept all during the history class. Ritu slept all into the history class. ಯಾವುದು ಕರೆಕ್ಟಾಗಿ ಪ್ರಿಪೋಸಿಷನ್ ಯೂಸ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ರೀತು ಸ್ಲೆಪ್ಟ್ ಆಲ್ ಇನ್ ದ ಹಿಸ್ಟ್ರಿ ಕ್ಲಾಸ್ ಕರೆಕ್ಟಾ? ರೀತು ಸ್ಲೆಪ್ಟ್ ಆಲ್ ಥ್ರೋ ದ ಹಿಸ್ಟ್ರಿ ಕ್ಲಾಸ್ ಅಂದರೆ ಥ್ರೋಡ್ ದ ಹಿಸ್ಟ್ರಿ ಕ್ಲಾಸಲ್ಲಿ ಮಲಗಿದ್ಲು, ಥ್ರೋ ಅಂತ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ ಬಿ.
ರೀಡ್ ದ ಸೆಂಟೆನ್ಸ್ ಗಿವನ್ ಬಿಲೋ ಆ್ಯಂಡ್ ಐಡೆಂಟಿಫೈ ದ ಎರರ್ ಇನ್ ದ ಸೆಂಟೆನ್ಸ್. ಕೊಟ್ಟಿರೋ ಸೆಂಟೆನ್ಸಲ್ಲಿ ಯಾವ ಪಾರ್ಟಲ್ಲಿ ಅಂದರೆ ABCD ಕೊಟ್ಟಿದ್ದಾರೆ, ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ ಕೇಳಿದ್ದಾರೆ. ಅಂದರೆ ಡಿ ಏನು ನೋ ಎರರ್ ಅಂತ ಇಂಡಿಕೇಟ್ ಮಾಡುತ್ತೆ. ರಿತಿಕಾ ಆ್ಯಂಗರ್ಲಿ ಸ್ಪೋಕ್ ಟು ಕಾರ್ತಿಕ್ ಆಫ್ಟರ್ ದ ಮೀಟಿಂಗ್, ನೋ ಎರರ್. ಯಾವ ಪಾರ್ಟಲ್ಲಿ ಎರರ್ ಇದೆ? ರಿತಿಕಾ ಆ್ಯಂಗ್ರಿಲಿ. ಇಲ್ಲೇನಾದರೂ ಎರರ್ ಇದೆನಾ? ನೋ. ಇಲ್ಲಿ ಕೂಡ ಕರೆಕ್ಟ್ ಇದೆ. ಸ್ಪೋಕ್ ಟು ಕಾರ್ತಿಕ್, ಇದು ಕೂಡ ಕರೆಕ್ಟ್ ಇದೆ. ಆಫ್ಟರ್ ದ ಮೀಟಿಂಗ್, ಇಲ್ಲೇನಾದರೂ ಎರರ್ ಇದೆನಾ? ನೋ. ಸೊ ಇಲ್ಲಿ ನೋ ಎರರ್ ಇನ್ ದಿಸ್ ಸೆಂಟೆನ್ಸ್, ದೇರ್ ಈಸ್ ನೋ ಎರರ್. ಸೊ ಆಪ್ಷನ್ ಡಿ ಅಂದರೆ ಆಪ್ಷನ್ ಎ ಈಸ್ ದ ಕರೆಕ್ಟ್, ನೋ ಎರರ್ ಇಲ್ಲಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ಅ ಗಿವನ್ ವರ್ಡ್. ಬ್ಲಂಟ್, ಇದಕ್ಕೆ ಸಿನೋನಿಮ್ ಕೇಳಿ. ಏನಿದು ಬ್ಲಂಟ್ ಅಂದರೆ ಒರಟು, ಮೊಂಡು ಅಂತೀವಲ್ಲ, ಆ ಮೀನಿಂಗ್ ಬರುತ್ತೆ. ಇನ್ಸೆನ್ಸಿಟಿವ್, ಏನಿದು ಇನ್ಸೆನ್ಸಿಟಿವ್ ಅಂದರೆ ಸೂಕ್ಷ್ಮವಲ್ಲದ, ಸೆನ್ಸಿಟಿವ್ ಅಲ್ಲದ್ದು ಅಂದರೆ ಇನ್ಸೆನ್ಸಿಟಿವ್, ಸೂಕ್ಷ್ಮವಲ್ಲದ್ದು ಅಂತ ಬರುತ್ತೆ. ಅಡ್ವೆಂಚರಸ್ ಅಂದರೆ ಫುಲ್ ಆಫ್ ಎಕ್ಸೈಟ್ಮೆಂಟ್. ಟ್ಯಾಕ್ಟ್ಫುಲ್ ಅಂತಂದರೆ ಸೆನ್ಸಿಟಿವ್. ರೌಡಿ ಅಂತಂದರೆ ನಿಮಗೆ ಗೊತ್ತು, ನಾಯ್ಸ್ ಪರ್ಸನ್, ರೂಡ್ ಪರ್ಸನ್ ಅಂತ ಬರುತ್ತೆ. ಸೊ ಸಿನೋನಿಮ್ ಬ್ಲಂಟ್ ಅಂತಂದ್ರೆ ಏನು? ಮೊಂಡು, ಒರಟು ಅಂತ ಬರುತ್ತೆ. ಇನ್ಸೆನ್ಸಿಟಿವ್ ಅಂತಂದರೆ ಸೂಕ್ಷ್ಮವಲ್ಲದ್ದು, ಸೂಕ್ಷ್ಮವಲ್ಲದ್ದು ಅಂತ ಬರುತ್ತಲ್ಲ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಬ್ಲಂಟಿಗೆ? ಆಪ್ಷನ್ ಎ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ಅ ಅಂಡರ್ಲೈನ್ ವರ್ಡ್. ದ ಚಿಲ್ಡ್ರನ್ಸ್ ಲಾಫ್ಟರ್ ವಾಸ್ ಫಿಲ್ಡ್ ವಿತ್ ದ ಎಕ್ಸ್ಬರೆಂಟ್ ಜಾಯ್. ಎಕ್ಸ್ಬರೆಂಟ್ ಅಂತಂದ್ರೇನು? ಫುಲ್ ಆಫ್ ಎನರ್ಜಿ ಅಂತ ಮೀನಿಂಗ್ ಬರುತ್ತೆ. ಸೊ ಇದಕ್ಕೆ ಆಂಟೋನಿಮ್ ಕೇಳಿದ್ದಾರೆ. ಫ್ಲೇವ್ಲೆಸ್ ಅಂದರೆ ಪರ್ಫೆಕ್ಟಾಗಿ ಇರೋದಕ್ಕೆ ನಾವು ಫ್ಲೇವ್ಲೆಸ್ ಅಂತ ಅಂತೀವಿ. ನೆಕ್ಸ್ಟ್ ಯುವ್ಯಾರಿಕ್, ಏನಿದು ಯುವ್ಯಾರಿಕ್ ಅಂದರೆ ಹ್ಯಾಪಿ. ಯುವ್ಯಾರಿಕ್ ಅಂದರೆ ಏನು? ಹ್ಯಾಪಿ. ನೆಕ್ಸ್ಟು ಸಾರ್ಕ್ಯಾಸ್ಟಿಕ್ ಅಂದರೆ ಕಹಿಯಾದ ಅಂತ ಮೀನಿಂಗ್ ಬರುತ್ತೆ. ರಿಪ್ರೆಸ್ಡ್, ಏನಿದು? ರಿಪ್ರೆಸ್ ಅಂದರೆ ಕ್ವೈಟ್, ರಿಸ್ಟ್ರಿಕ್ಟೆಡ್. ಇಲ್ಲೇನಿದು? ಅಪೋಸಿಟ್ ಕೇಳಿದರೆ. ಎಕ್ಸಾಬ್ರೆಂಟ್ ಅಂತಂದ್ರೇನು? ಫುಲ್ ಆಫ್ ಎನರ್ಜಿಯಾಗಿ ಇರೋದಕ್ಕೆ ನಾವು ಎಕ್ಸಾಬ್ರೆಂಟ್ ಅಂತ ಕರಿತೀವಿ. ಇಲ್ಲಿ ರಿಪ್ರೆಸ್ಡ್ ಅಂತಂದ್ರೇನು? ರಿಸ್ಟ್ರಿಕ್ಟ್ ಆಗಿ, ಕ್ವೈಟ್ ಆಗಿ ಇರೋದಕ್ಕೆ, ಸೈಲೆಂಟ್ ಆಗಿ ಇರೋದಕ್ಕೆ ನಾವು ರಿಪ್ರೆಸ್ಡ್ ಅಂತ ಕರಿತೀವಿ. ಸೊ ಅಪೋಸಿಟ್ ವರ್ಡ್ ಯಾವುದು ಅಂದರೆ ಆಪ್ಷನ್ ಡಿ. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಅ ಸೂಪರ್ಲೇಟಿವ್ ಡಿಗ್ರಿ. ಕೊಟ್ಟಿರೋ ಸೆಂಟೆನ್ಸ್ನ ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಿರಿ ಅಂತ ಕೇಳಿದ್ದಾರೆ. ನೋ ಅದರ್ ಮೌಂಟೇನ್ ಇನ್ ದ ವರ್ಲ್ಡ್ ಈಸ್ ಆ್ಯಸ್ ಹೈ ಆ್ಯಸ್ ದ ಮೌಂಟ್ ಎವರೆಸ್ಟ್. ಇದು ಕೊಟ್ಟಿರೋ ಸೆಂಟೆನ್ಸ್ನ ನಾವು ಸೂಪರ್ಲೇಟಿವ್ ಅಂದರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ 3 ಬರುತ್ತೆ. ಪಾಸಿಟಿವ್, ಕಂಪ್ಯಾರೇಟಿವ್ ಅಂಡ್ ಸೂಪರ್ಲೇಟಿವ್. ಅಂದರೆ ಸೂಪರ್ಲೇಟಿವ್ಗೆ ಕಂಪೇರ್ ಮಾಡಿರಿ ಅಂತ ಹೇಳಿದರೆ ಯಾವ ಸೆಂಟೆನ್ಸ್ ಆಗುತ್ತೆ? ನೋ ಅದರ್ ಮೌಂಟೇನ್ ಈಸ್ ಹೈಯೆಸ್ಟ್ ದ್ಯಾನ್ ದ ಮೌಂಟ್ ಎವರೆಸ್ಟ್. ಇದು ಆಗುತ್ತಾ? ನೋ. ವೈ? ಇಲ್ಲಿ ದ್ಯಾನ್ ಯೂಸ್ ಮಾಡ್ತೀವಿ. ದ್ಯಾನ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು? ಕಂಪೇರೇಟಿವ್ ಡಿಗ್ರಿಯಲ್ಲಿ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಆಪ್ಷನ್ ಕೂಡ ಬರಲ್ಲ. ಸೆಕೆಂಡ್ ಆಪ್ಷನ್ ಏನಿದೆ? ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಮೌಂಟೇನ್ ಇನ್ ದ ವರ್ಲ್ಡ್. ಇದು ಬರುತ್ತಾ? ಎಸ್, ದ ಹೈಯೆಸ್ಟ್ ಮೌಂಟೇನ್. ಸೊ ಸೆಕೆಂಡ್ ಆಪ್ಷನ್ ಕರೆಕ್ಟ್. ಥರ್ಡ್ ಆಪ್ಷನ್ ನೋಡೋಣ. ಮೌಂಟ್ ಎವರೆಸ್ಟ್ ಈಸ್ ದ ಹೈಯರ್ ದ್ಯಾನ್. ಇಲ್ಲಿ ಕೂಡ ಹೈಯರ್, ER ಮತ್ತು ದ್ಯಾನ್ನ ಯೂಸ್ ಮಾಡಿದ್ದಾರೆ. ಇದು ಕೂಡ ಬರಲ್ಲ. ಇದು ಎಕ್ಸಾಂಪಲ್ ಯಾವುದು? ಕಂಪ್ಯಾರೇಟಿವ್ಗೆ ಎಕ್ಸಾಂಪಲ್. ಮೌಂಟ್ ಎವರೆಸ್ಟ್ ಈಸ್ ಹೈ ಮೌಂಟೇನ್ ಇನ್ ದ ವರ್ಲ್ಡ್. ಇದು ಬರಲ್ಲ, ಇದು ಪಾಸಿಟಿವ್ ಡಿಗ್ರಿ ಆಗುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಬಿ. ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಮೌಂಟೇನ್ ಇನ್ ದ ವರ್ಲ್ಡ್. One of the 4 words in the bold in the given sentence is incorrectly spelled. Select the incorrectly spelled word. ಕೊಟ್ಟಿರೋ ಸೆಂಟೆನ್ಸಲ್ಲಿ ಯಾವ ಸ್ಪೆಲ್ಲಿಂಗು ಇನ್ಕರೆಕ್ಟಾಗಿ ಸ್ಪೆಲ್ ಆಗಿದೆ ಅಂತ ಕೇಳಿದ್ದಾರೆ. ದ ಹರಿಕ್ಯಾನ್ ಲೆಫ್ಟ್ ಬಿಹೈಂಡ್ ಅ ಡಿವಾಸ್ಟಿಂಗ್ ಟ್ರಯಲ್ ಆಫ್ ದ ಡಿಸ್ಟ್ರಕ್ಷನ್. ಹರಿಕ್ಯಾನ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆನಾ? ಇದು ಕೂಡ ಕರೆಕ್ಟ್ ಇದೆ. ನೆಕ್ಸ್ಟು ಟ್ರಯಲ್, ಇದು ಕೂಡ ಕರೆಕ್ಟ್ ಇದೆ. ಡಿವಾಸ್ಟಿಂಗ್ ಕರೆಕ್ಟ್ ಇದೆನಾ ಸ್ಪೆಲ್ಲಿಂಗು? ನೋ. ಏನಾಗಬೇಕಿತ್ತದು? DEVASTING. ಡಿವಾಸ್ಟಿಂಗ್. ಸೊ ಅವ್ರು ಏನು ಮಾಡಿದ್ದಾರೆ? ಡಬಲ್ S ಕೊಟ್ಟಿದ್ದಾರೆ.
ಸೊ ಎರರ್ ಎಲ್ಲಿದೆ? ಆಪ್ಷನ್ ಸಿ. Parts of the following sentence have been given as an option. Select the option that contains an error. The farm cattle is grazing in the field when the tiger attacked. ಎಲ್ಲಿ ಎರರ್ ಇದೆ ಅಂತ ಕೇಳಿದ್ದಾರೆ. ದ ಎರರ್ ಇನ್ ದ ಸೆಂಟೆನ್ಸ್ ಈಸ್ ದ ವರ್ಬ್, ಅಂದರೆ ವರ್ಬ್ ಈಸ್ ಅನ್ನೋದನ್ನ ಯೂಸ್ ಮಾಡಿದಾರಲ್ವಾ. ಸೊ ಇಲ್ಲಿ ಎರರ್ ಇದೆ ವಿತ್ ದ ಪ್ಲೂರಲ್ ನೌನ್, ಅಂದರೆ ಕ್ಯಾಟಲ್ ಅನ್ನೋದು ಪ್ಲೂರಲ್ ನೌನ್ ಆಗಿದೆ, ಅದರ ಜೊತೆಗೆ ನಾವು ಈಸ್ ಅನ್ನೋದನ್ನ ಯೂಸ್ ಮಾಡಿದ್ವಿ. ಸೊ ಇಲ್ಲಿ ಎರರ್ ಇದೆ. ದ ಕರೆಕ್ಟ್ ಸೆಂಟೆನ್ಸ್ ಶುಡ್ ಬಿ ದ ಫಾರ್ಮ್ ಕ್ಯಾಟಲ್ ಆರ್ ಗ್ರೇಸಿಂಗ್ ಇನ್ ದ ಫೀಲ್ಡ್. ಏನು ಬರಬೇಕಿತ್ತು? ಆರ್ ಬರಬೇಕಿತ್ತು. ದ ಫಾರ್ಮ್ ಕ್ಯಾಟಲ್ ಆರ್ ಗ್ರೇಸಿಂಗ್ ಇನ್ ದ ಫೀಲ್ಡ್ ವೆನ್ ದ ಟೈಗರ್ ಅಟ್ಯಾಕ್ಡ್. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ ಸಿ. ಈಸ್ ಗ್ರೇಸಿಂಗ್ ಅಲ್ಲ, ಆರ್ ಗ್ರೇಸಿಂಗ್ ಅಂತ ಬರಬೇಕಿತ್ತು. ಸೆಲೆಕ್ಟ್ ದ ಇನ್ಕರೆಕ್ಟ್ ಸ್ಪೆಲ್ಟ್ ವರ್ಡ್ ಫ್ರಮ್ ದ ಗಿವನ್ ಸೆಂಟೆನ್ಸ್. The artist's unique technique added to a touch of a individuality to the painting. ಎಲ್ಲಿ ಎರರ್ ಇದೆ? ಆರ್ಟಿಸ್ಟ್ ಕರೆಕ್ಟ್ ಇದೆನಾ? ಆರ್ಟಿಸ್ಟ್ ಕರೆಕ್ಟ್ ಇದೆ. ನೆಕ್ಸ್ಟು ಯೂನಿಕ್, ಈ ಸ್ಪೆಲ್ಲಿಂಗ್ ಕೂಡ ಕರೆಕ್ಟ್ ಇದೆ. ಟೆಕ್ನಿಕ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆನಾ? ಎಸ್, ಇದು ಕೂಡ ಕರೆಕ್ಟ್ ಇದೆ. ಎರರ್ ಎಲ್ಲಿದೆ? ಇಂಡಿವಿಜುವಾಲಿಟಿ, ಇಲ್ಲಿ ಎರರ್ ಇದೆ. ಏನಾಗಬೇಕಿತ್ತು ಅದು ಸ್ಪೆಲ್ಲಿಂಗು? INDIVIDUALITY. ಇಂಡಿವಿಜುವಾಲಿಟಿ ಅವರು ತಪ್ಪು ಕೊಟ್ಟಿದ್ದಾರೆ. INDIVIDUALITY ಇಲ್ಲಿ ತಪ್ಪು ಕೊಟ್ಟಿದ್ದಾರೆ. ಸೊ ಎರರ್ ಎಲ್ಲಿದೆ? ಆಪ್ಷನ್ ಎ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್. The loud thunder dashed the children, making them cry. The loud thunder dash ಅಂದರೆ fastened, fainted, frightened, fancied. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? fastened ಅಂದ್ರೇನು? ವೇಗವಾಗಿ ಅಂತ ಬರುತ್ತೆ. ದ ಲೌಡ್ ಥಂಡರ್ fastened ಅಂತ ಬರುತ್ತಾ? ನೋ. fainted ಅಂದ್ರೇನು? ಮೂರ್ಛೆ ಹೋಗುವುದು. ನೆಕ್ಸ್ಟ್ ಫ್ರೈಟನ್ಡ್ ಅಂದರೆ ಭಯವಾಯಿತು, ಹೆದರಿಕೆ ಆಯಿತು ಅಂತ ಅಂತೀವಲ್ಲ ಅದು. ದ ಲೌಡ್ ಥಂಡರ್ ಫ್ರೈಟನ್ ದ ಚಿಲ್ಡ್ರನ್ ಅಂದರೆ ಅದು ಲೌಡ್ ಥಂಡರ್ ಅಂದರೆ ಮಿಂಚು ಗುಡುಗು ಏನು ಮಾಡಿತ್ತು? ಚಿಲ್ಡ್ರನ್ನು ಭಯಪಟ್ಟರು ಅಂತ ಮೀನಿಂಗ್. ಫ್ರೈಟನ್ಡ್ ಅಂದ್ರೇನು? ಭಯವಾಯಿತು, ಹೆದರಿಕೆ ಆಯಿತು ಅಂತ ಮೀನಿಂಗ್ ಬರುತ್ತೆ. ಸೊ ಕೊಟ್ಟಿರೋ ಆಪ್ಷನಲ್ಲಿ ಯಾವುದು ಕರೆಕ್ಟ್ ಅಂದರೆ ಆಪ್ಷನ್ ಸಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ಅ ಗಿವನ್ ಇಡಿಯಮ್. ವೆನ್ ಪಿಗ್ಸ್ ಫ್ಲೈ. ಏನಿದು ವೆನ್ ಪಿಗ್ಸ್ ಫ್ಲೈ ಇಡಿಯಮ್ದು ಮೀನಿಂಗ್ ಅಂದರೆ ಸಮಥಿಂಗ್ ದಟ್ ವಿಲ್ ನೆವರ್ ಹ್ಯಾಪನ್, ಅಂದರೆ ಈಸ್ ಎಕ್ಸ್ಟ್ರೀಮ್ಲಿ ಅನ್ಲಕ್ಕಿ ಟು ಹ್ಯಾಪನ್, ಅದು ಮುಂದೆ ಆಗೋದೇ ಇಲ್ಲ ಅಂತ ಮೀನಿಂಗ್ ಬರುತ್ತೆ. ಸಮಥಿಂಗ್ ದಟ್ ವಿಲ್ ನೆವರ್ ಹ್ಯಾಪನ್ ಆರ್ ಎಕ್ಸ್ಟ್ರೀಮ್ಲಿ ಅನ್ಲೈಕ್ಲಿ ಟು ಬಿ ಹ್ಯಾಪನ್, ಅದು ಆಗಲ್ಲ ಅಂತ ಮೀನಿಂಗ್ ಬರುತ್ತೆ. ಸೊ ಕೊಟ್ಟಿರೋ ಆಪ್ಷನಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ? ಸಮಥಿಂಗ್ ಅನ್ಪ್ಲಾನ್ಡ್, ನೋ. ಸಮಥಿಂಗ್ ಟೆರಿಬಲ್, ಸಮಥಿಂಗ್ ದಟ್ ಸ್ಪಾಯ್ಲ್ಸ್ ದ ರಿಲೇಷನ್ಶಿಪ್, ಸಮಥಿಂಗ್ ದಟ್ ವಿಲ್ ನೆವರ್ ಹ್ಯಾಪನ್. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ನಾನು ಏನು ಹೇಳಿದೆ ಮೀನಿಂಗು? ವೆನ್ ಪಿಗ್ಸ್ ಫ್ಲೈ ಅಂದರೆ ಸಮಥಿಂಗ್ ದಟ್ ವಿಲ್ ನೆವರ್ ಹ್ಯಾಪನ್. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಸೆಲೆಕ್ಟ್ ದ ಆಪ್ಷನ್ ದಟ್ ವಿಲ್ ಇಂಪ್ರೂವ್ ದ ಅಂಡರ್ಲೈನ್ ಪಾರ್ಟ್ ಆಫ್ ದ ಗಿವನ್ ಸೆಂಟೆನ್ಸ್. ಇನ್ ಕೇಸ್ ನೋ ಇಂಪ್ರೂವ್ಮೆಂಟ್ ಈಸ್ ನೀಡೆಡ್, ಸೆಲೆಕ್ಟ್ ನೋ ಇಂಪ್ರೂವ್ಮೆಂಟ್ ರಿಕ್ವೈರ್ಡ್. ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ ನೋಡಬೇಕು. ಇಲ್ಲ ಅಂತಂದರೆ ಏನು ಎರರ್ ಇಲ್ಲ ಅಂದರೆ ನೋ ಇಂಪ್ರೂವ್ಮೆಂಟ್ ಅಂತ ಆನ್ಸರ್ ಮಾಡಬೇಕು. ಪ್ಲೇಸಿಂಗ್ ಅ ಯು ಮ್ಯಾಗ್ನೆಟ್ ಅಟಾಪ್ ದ ಟೆಂಪಲ್ ಪೋಸ್ ಟು ಬೀಯಿಂಗ್ ದ ಬಿಗ್ಗೆಸ್ಟ್ ಹ್ಯೂರ್ಡಲ್ ಫಾರ್ ದ ಮಾನ್ಸೂನ್ಸ್. ಎಲ್ಲಿ ಎರರ್ ಇದೆ ಅಂತ ಕೇಳಿದ್ದಾರೆ. ಎಲ್ಲಿ ಎರರ್ ಇದೆ? ಪೋಸ್ಟು, ಇಲ್ಲಿ ಎರರ್ ಇದೆ. ಏನಾಗಬೇಕಿತ್ತದು? ಪೋಸಿಂಗ್ ಆ್ಯಸ್ ಬೀನ್ ಆಗಬೇಕಾ? ಪೋಸಸ್ ಫಾರ್ ಬೀಯಿಂಗ್, ಪೋಸ್ಡ್ ಟು ಬಿ. ಏನಾಗಬೇಕಿದು? ಪೋಸ್ಡ್ ಟು ಬಿ ಅಂದರೆ ಪ್ಲೇಸಿಂಗ್ ಆ್ಯನ್ ಯೂಸ್ ಮ್ಯಾಗ್ನೆಟ್ ಅಟಾಪ್ ದ ಟೆಂಪಲ್ ಪೋಸ್ಡ್ ಟು ಬಿ ಅ ಬೀಯಿಂಗ್ ದ ಬಿಗ್ಗೆಸ್ಟ್ ಹ್ಯೂರ್ಡಲ್ ಫಾರ್ ದ ಮಾನ್ಸನ್ಸ್. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಪೋಸ್ಡ್ ಟು ಬಿ ಆಗಬೇಕದು. ಸೆಲೆಕ್ಟ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಆಫ್ ಅ ಅಂಡರ್ಲೈನ್ ವರ್ಡ್. ರಾಹುಲ್ಸ್ ಪರ್ಸ್ನಾಲಿಟಿ ಈಸ್ ಕಾಂಪ್ಲಿಮೆಂಟೆಡ್ ಬೈ ಹೀಸ್ ಕಾನ್ಫಿಡೆಂಟ್ ಲುಕ್ಸ್. ಕಾಂಪ್ಲಿಮೆಂಟೆಡ್ ಸ್ಪೆಲ್ಲಿಂಗು ರಾಂಗ್ ಇದೆ. ಸೊ ಕೊಟ್ಟಿರೋ ಆಪ್ಷನಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ?
ಕಾಂಪ್ಲಿಮೆಂಟ್ ಸ್ಪೆಲ್ಲಿಂಗ್ ಏನು? COMPLEMEN, ಕಾಂಪ್ಲಿಮೆಂಟೆಡ್. ಯಾವ ಆಪ್ಷನಲ್ಲಿದೆ? ಆಪ್ಷನ್ ಸಿ. ರಾಹುಲ್ಸ್ ಪರ್ಸ್ನಾಲಿಟಿ ಈಸ್ ಕಾಂಪ್ಲಿಮೆಂಟೆಡ್ ಬೈ ಹಿಸ್ ಕಾನ್ಫಿಡೆಂಟ್ ಲುಕ್ಸ್. ಕಾಂಪ್ಲಿಮೆಂಟೆಡ್ ಅಂದರೆ ಮೆಚ್ಚುಗೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಸಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆ್ಯಂಟೋನಿಮ್ ಆಫ್ ಅ ಗಿವನ್ ವರ್ಡ್. ಆ್ಯಂಟೋನಿಮ್ ಅಂದರೆ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ಆ್ಯನಿಮಿನಿಟಿ ಅಂದರೆ ಏನು? ವೈರತ್ವ. ಏನು ಮೀನಿಂಗ್ ಬರುತ್ತೆ? ದ್ವೇಷ, ಹಗೆತನ ಅಂತ ಬರುತ್ತೆ. ಇದರಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಮ್ಯಾಲಿಗ್ನಿಟಿ. ಏನಿದು? ಹಗೆತನ. ಸಿಮಿಲರ್ ಮೀನಿಂಗ್ ತೋರಿಸುತ್ತೆ. ಆ್ಯನಿಪತಿ ಏನಿದು? ಆ್ಯಂಟಿಪತಿ ಅಂತಂದರೆ ವಿರೋಧ, ಸೇಮ್ ದ್ವೇಷ ಕೂಡ ಬರುತ್ತೆ. ಹಾಸ್ಟೆಲಿಟಿ ಅಂದರೆ ಹಗೆತನ, ಸೇಮ್ ಮೀನಿಂಗ್ ಬರುತ್ತೆ. ಫ್ರೆಂಡ್ಶಿಪ್ ಅಂದರೆ ಸ್ನೇಹಿತ್ವ ಅಂತ ಬರುತ್ತೆ. ಸೊ ಎನಿಮಿನಿಟಿಗೆ ದ್ವೇಷ ಅಥವಾ ಹಗೆತನಕ್ಕೆ ವಿರುದ್ಧಾರ್ಥಕ ಪದ ಯಾವುದು? ಫ್ರೆಂಡ್ಶಿಪ್. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ ಡಿ. ಇಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ, ಅದಕ್ಕೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ದ ಮಾನ್ಸೂನ್ ಈಸ್ ಟ್ರೆಡಿಷನಲಿ ಅ ಸೀಸನಲ್ ರಿವರ್ಸಿಂಗ್ ವಿಂಡ್ ಡ್ಯಾಶ್ ಬೈ ದ ಕರಸ್ಪಾಂಡಿಂಗ್ ಚೇಂಜಸ್. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಅಕಂಪನೀಸ್, ಅಕಂಪನಿ, ಅಕಂಪನೆಡ್, ಅಕಂಪನಿಂಗ್. ಯಾವುದು ಕರೆಕ್ಟ್ ಆಗುತ್ತೆ? ಅಕಂಪನಿಡ್. ಆಪ್ಷನ್ ಸಿ. ಅಕಂಪನೆಡ್ ಬೈ ಕರಸ್ಪಾಂಡಿಂಗ್ ಚೇಂಜಸ್ ಇನ್ ದ precipitation, but it is now dash describe seasonal changes in the atmosphere. ಸೆಕೆಂಡ್ ಯಾವ್ದು ಬರುತ್ತೆ? ಯೂಸ್ಡ್ ಟು, ಯೂಸಿಂಗ್ ಟು, ಯೂಸಸ್ ಟು, ಯೂಸ್ ಟು. ಯಾವುದು ಕರೆಕ್ಟ್ ಆಗುತ್ತೆ? ಯೂಸ್ಡ್ ಟು. ಯೂಸ್ಡ್ ಟು, used to describe a seasonal changes in atmospheric circulation and precipitation associated dash annual latitudinal. ಥರ್ಡ್ ಯಾವುದು ಕರೆಕ್ಟ್ ಆಗುತ್ತೆ? ಆನ್, ವಿತ್, ಫಾರ್, ಆಫ್ ಅಂದರೆ ಇಟ್ ಈಸ್ ಅ ವಿತ್. ವಿತ್ annual latitudinal oscillation of the intertropical convergence zone between its limits to the north and the south of the equator. Usually the term monsoon dash refer to a rainy phrase. Fourth ಏನು ಬರುತ್ತೆ? is used to, is used to, are used to, were used to. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? is used to. ಆಪ್ಷನ್ ಎ. ಇದೇನು ಬರುತ್ತೆ? is used to. is used to refer to the rainy phase of a seasonal changing pattern. Although technically there is also a dry phase, the term is also sometimes used to dash. Fifth ಏನು ಬರುತ್ತೆ? ಲಾಸ್ಟು describe, describes, described, describing. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? describe. ಏನಾಗುತ್ತೆ? describe. describe locally heavy but shorter rains. ಸೊ ಫಸ್ಟ್ ಬ್ಲ್ಯಾಂಕಿಗೆ accompanied ಸಿ, ಸೆಕೆಂಡ್ used to ಆಪ್ಷನ್ ಎ, ಥರ್ಡ್ 23ಗೆ with, 24ಗೆ is used to, 25ಗೆ describe. ಆಪ್ಷನ್ ಎ. These are all the 25 questions of a fifth shift. I hope ಕ್ಲಾಸ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಇದು MTSC ಅಲ್ಲದೆ ಯಾರು ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಇಂಗ್ಲೀಷ್ ಪಾರ್ಟಿಗೆ ಪ್ರಿಪೇರ್ ಆಗ್ತಿದ್ದೀರಾ, ಅಂದರೆ ಕಮ್ಯುನಿಕೇಷನ್ ಪೇಪರ್ಗೆ, ಅಲ್ಲಿ ಇದು ಕೂಡ ಯೂಸ್ ಆಗಿ ನೋಡಿ. ಎರರ್ ಮೇಲೆ ಎಷ್ಟು ಕ್ವಶನ್ಸ್ ಕೇಳಿದ್ದಾರೆ. ನೀವು ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದರೆ ನಿಮಗೆ ಈಸಿಯಾಗಿ ನೀವು ಸ್ಟೇಟ್ ಎಕ್ಸಾಮ್ಸ್ ಕೂಡ ಈಸಿಯಾಗಿ ಪಿಕಪ್ ಆಗ್ಬೋದು. ಅಂದರೆ ಇಲ್ಲಿ ನೀವು ಸಾಲ್ವ್ ಮಾಡ್ತಾ ಮಾಡ್ತಾ ನಿಮಗೆ ಐಡಿಯಾ ಬರುತ್ತೆ ಎಲ್ಲಿ ಎರರ್ ಇರುತ್ತೆ, ಎರರ್ ಪ್ರಿಪೋಸಿಷನಲ್ಲಿ ಇರುತ್ತಾ, ಯೂಸ್ ಆಫ್ ವರ್ಬಲ್ಲಿ ಇರುತ್ತಾ. ಸೊ ಎಲ್ಲಿ ಎರರ್ ಇರುತ್ತೆ ಅಂತ ನೋಡಿ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.